ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳ ಆದೇಶದಂತೆ ಕರ್ನಾಟಕದೆಲ್ಲೆಡೆ ಅಂದರೆ ಶಾಲಾ ಕಾಲೇಜು ಮನೆ ಮಠ ದೇವಸ್ಥಾನ ಎಲ್ಲೆಡೆ ಭಗವದ್ಗೀತೆ ಸಪ್ತಾಹ ಕಾರ್ಯಕ್ರಮವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಡೀತಾ ಇದೆ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಶ್ರೀ ವರಸಿದ್ಧಿವಿನಾಯಕ ದೇವಸ್ಥಾನ, ವಿವೇಕಾನಂದ ನಗರ, ಸಿರ್ಸಿ ಇಲ್ಲಿ ನಿನ್ನೆಯಿಂದ ಅಂದರೆ ನವೆಂಬರ್ 3ರಿಂದ ಶ್ರೀ ಭಗವದ್ಗೀತಾ ಪಠಣ ಸಪ್ತಾಹ ಕಾರ್ಯಕ್ರಮವು ಸಡಗರ ಸಂಭ್ರಮದಿಂದ ಆರಂಭವಾಯಿತು. ಶ್ರೀ ಮಹಾಬಲೇಶ್ವರ ಮಡಿವಾಳ್, ಶ್ರೀ DR ನಾಯ್ಕ್ ಗೀತೆಯ ಅಭಿಯಾನವನ್ನು ದೀಪ ಬೆಳಗಿ ಉದ್ಘಾಟಿಸಿದರು ಮತ್ತು ಶ್ರೀ ರವಿ ಭಟ್ರು ಮತ್ತು ರಾಮ್ ಭಟ್ರು ಕೂಡ ಈ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಟ್ಟರು. ಇಂತಹ ಪುಣ್ಯಕರವಾದ ಕಾರ್ಯಕ್ರಮಗಳು ಎಲ್ಲೆಡೆ ಜಾಸ್ತಿಯಾಗಿ ಬೆಳೆಯಲಿ ಅನ್ನೋದೇ ನಮ್ಮೆಲ್ಲರ ಭಾವನೆ. ಭಗವದ್ಗೀತಾ ಪಠಣ ಸಪ್ತಾಹ ಕಾರ್ಯಕ್ರಮಕ್ಕೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಪಾಲ್ಗೊಳ್ಳಿ. ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಮೊದಲನೇ ದಿನದ ಕಾರ್ಯಕ್ರಮವು ಹೇಗೆ ನೆರವೇರಿತು ಅನ್ನೋದನ್ನು ಈ ವಿಡಿಯೋದ ಮೂಲಕ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ನೋಡಿ. शुभं करोति कल्याणं दीपज्योतिर्नमोस्तुते संध्याज्योतिर्नमोस्तुते ಸರ್ವರಿಗೂ ಸುಸ್ವಾಗತ. ನಾವೆಲ್ಲ ಇಂದು ವರಸಿದ್ಧಿ ವಿನಾಯಕ ದೇವಸ್ಥಾನದಲ್ಲಿ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರ ಆದೇಶದಂತೆ ಈ ವರ್ಷದ ಶ್ರೀಮದ್ ಭಗವದ್ಗೀತಾ ಅಭಿಯಾನದ ಸಪ್ತಾಹ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ. ಸುಮಾರು 2007ನೇ ಇಸ್ವಿಯಿಂದ ಇದು ಭಗವದ್ಗೀತಾ ಅಭಿಯಾನ ಪ್ರಾರಂಭವಾಗಿದೆ. ಅಂದಿನಿಂದಲೂ ಎಲ್ಲ ದೇವಸ್ಥಾನ ಹಾಗೂ ಶಾಲೆ ಕಾಲೇಜುಗಳಲ್ಲಿ ಮಠ ಮಂದಿರಗಳಲ್ಲಿ ಈ ಅಭಿಯಾನ ನಡೀತಾ ಇದೆ. ಹಾಗಾಗಿ ನಮ್ಮ ದೇವಸ್ಥಾನದಲ್ಲೂ ಕೂಡ ಕಳೆದ ಅನೇಕ ವರ್ಷಗಳಿಂದ ಈ ಭಗವದ್ಗೀತಾ ಸಪ್ತಾಹವನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿ ಈ ದಿನ ಭಗವದ್ಗೀತಾ ಸಪ್ತಾಹ ಕಾರ್ಯಕ್ರಮವನ್ನು ಶ್ರೀಯುತ MS ಮಡಿವಾಳ್ ಸರ್ ಹಾಗೂ ಶ್ರೀಯುತ DR ನಾಯ್ಕ್ ಅವರು ಇದನ್ನು ಉದ್ಘಾಟನೆ ಮಾಡಿ ನಮಗೆಲ್ಲ ಈ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಅವರಿಗೆ ಅಭಿಯಾನದ ಪರವಾಗಿ ಪೂರ್ವಕ ಸ್ವಾಗತ ಹಾಗೂ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮಾತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಅಭಿಯಾನದಲ್ಲಿ ಪಾಲ್ಗೊಳ್ಳಲು ಬಂದಿದ್ದೀವಿ. ನಿಮಗೆಲ್ಲರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮಗೆ ಈ ಅಭಿಯಾನದ ಉದ್ಘಾಟನೆಗಾಗಿ ಶ್ರೀಕೃಷ್ಣನ ಒಂದು ಫೋಟೋವನ್ನು ಇಟ್ಟು ನಾವು ಅದಕ್ಕೆ ಪೂಜೆ ಮಾಡಿ ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದಕ್ಕೆ ಸಹಕರಿಸಿದಂಥ ಅರ್ಚಕರಾದ ಶ್ರೀಯುತ ರವಿ ಭಟ್ ಅವರಿಗೂ ಹಾಗೂ ಶ್ರೀಯುತ ರಾಮ್ ಅವರಿಗೂ
ಅಭಿಯಾನದ ಪರವಾಗಿ ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನಿಂದ ಆರಂಭವಾದ ಈ ಸಪ್ತಾಹ ಕಾರ್ಯಕ್ರಮ ಇನ್ನು 8 ದಿನಗಳ ಕಾಲ ನಿರಂತರವಾಗಿ ನಡೀತಾ ಇದೆ. 11ನೇ ತಾರೀಕು ಸೋಮವಾರ 10ನೇ ತಾರೀಕು ಸಾಯಂಕಾಲ ಶ್ರೀಮತಿ ಪ್ರತಿಭಾ ಗಡಲೆ ಇವರಿಂದ ವಿಶೇಷವಾದ ಒಂದು ಭಗವದ್ಗೀತೆಯ ಕುರಿತು ಉಪನ್ಯಾಸ ಕಾರ್ಯಕ್ರಮ ಕೂಡ ನಾವು ಇಟ್ಕೊಂಡಿದ್ದೇವೆ. ಅದಕ್ಕೂ ಕೂಡ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರ ಉಪನ್ಯಾಸವನ್ನು ಆಲಿಸಿ ಕೃತಾರ್ಥರಾಗಬೇಕಂತ ನಾನು ಇನ್ನೊಮ್ಮೆ ಕೇಳ್ಕೊಳ್ತಾ ಇದ್ದೇನೆ. ಈಗ ಭಗವದ್ಗೀತಾ ಅಭಿಯಾನದ 11ನೇ ಅಧ್ಯಾಯವನ್ನು ನಾವೆಲ್ಲ ಪಠಣ ಮಾಡೋಣ. ಪ್ರತಿನಿತ್ಯ 6 ಗಂಟೆಯಿಂದ 6:30 ತನಕ ಮಾತ್ರ ಅದನ್ನು ಓದಲಿಕ್ಕೆ ಸಾಧ್ಯ. ಅರ್ಧ ಗಂಟೆ ಸಾಕು. ಎಲ್ಲರೂ ಸರಿಯಾದ ಸಮಯಕ್ಕೆ ಬಂದು ಈ ಅಭಿಯಾನದಲ್ಲಿ ಪಾಲ್ಗೊಳ್ಳಿ ಅಂತ ನಾನು ಮತ್ತೊಮ್ಮೆ ಕೇಳಿಕೊಂಡು ನನ್ನ 2 ಮಾತಿಗೆ ವಿರಾಮವನ್ನು ಇಡ್ತಾ ಇದ್ದೇನೆ. ಧನ್ಯವಾದಗಳು. ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಶ್ರೀ ಗುರುಭ್ಯೋ ನಮಃ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನಾ मध्ये महाभारतम् अद्वैतामृतवर्षिणी भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भगवद्वेषिणी. नमोऽस्तुते व्यासविशालबुद्धे उल्लायमिन्दाय कपत्रनेत्र येन त्वया भारततैलपूर्णः प्रज्वालितो ज्ञानमयः प्रदीपः. प्रपन्नकारिदासाय स्तोत्रवेत्रैकपाणये ज्ञानमुद्राय कृष्णाय गीतामृतदुहे नमः. वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्. मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम् परमानन्दमाधवम् परमानन्दमाधवम्. अथ विश्वरूपदर्शनयोगो नाम एकादशोऽध्यायः. अर्जुन उवाच मदनुग्रहाय परमं गुह्यमध्यात्मसमुद्दितं यत्तयोक्तं वचस्तेन मोहोऽयं विगतो मम. भवाप्ययौ हि भूतानां श्रुतौ विस्तरशो मया तत्तत्कमलं
सनातनस्त्वं पुरुषो मतो मे
वक्त्राण्यभिज्वलन्ति यथा प्रदीप्तं ज्वलनं पतङ्गाः विशन्ति नाशाय समृद्धवेगाः तथैव नाशाय विशन्ति लोकाः तवापि वक्त्राणि समृद्धवेगाः स्नेहीयसे रसमानः समन्तात् लोकान् समग्रान् वदनैर्दधि तेजोभिरापूर्य जगत्समग्रम् वासस्तवोग्राव्रतपन्ति विष्णो आख्याहि को भवानुग्ररूपः नमोऽस्तु ते देववरप्रसीद विज्ञातुमिच्छामि भवन्तमाद्यं न हि प्रजानामि तव प्रकृतिम् श्रीभगवानुवाच कालोऽस्मि लोकक्षयकर्तव्यः लोकान् समाहर्तुमिह प्रवृत्तः यद्यपि त्वां न वशिष्यते एव स्थितां प्रत्यनीकेषु लोकाः तस्मात् समुत्तिष्ठ यशो लभस्व हित्वा शत्रुं भुङ्क्ष्व राज्यं प्रशस्तम् मयैवैते मनसा पूर्वमेव निमित्तमात्रं भव सर्वशान्ति द्रोणं च भीष्मं च जयद्रथं च कर्णं प्रधान्यानपि योधवीरान् मया हतास्तं जयिनागतिस्याः यस्य वेदा श्रियणे सपन्ना संजय उवाच एतत् श्रुत्वा वचनं केशवस्य गताञ्जलिर्वेपमानविधिः नमस्तत्वा पुनरेवाह कृष्णं सदग्रहं गीतगीतप्रणम्य अर्जुन उवाच स्थाने ऋषिकेश तव प्रकीर्त्या जगत्प्रहस्यनुरज्यते च प्रशांसि भीतानि दिशो द्रवन्ति सर्वे नमस्यन्ति सिद्धसङ्घाः कस्माच्च तेन मेदं महात्मन् गरीयसे ब्रह्मणोऽप्याधिपत्रे
लोकस्य चराचरस्य त्वमस्य पूज्यश्च गुरुर्गरीयान् न तत्समोऽस्त्यभ्यधिकर्कुतोऽन्यः लोकत्रयेऽप्यप्रतिमं प्रभावः तस्मात् प्रणम्य प्रणिधाय कायं प्रसादये त्वामहमीशमीड्यम् पितेव पुत्रस्य सखेव सख्युः प्रियं प्रियायारसिकेव सोढुम् अदृष्टपूर्वं प्रशितोऽस्मि दृष्ट्वा भयेन च प्रव्यथितं मनो मे तदेव मे रक्षयदेव रूपम् प्रसीद देवेश जगन्निवास किरीटिनं कठिनं चक्रहस्तम् इच्छामि त्वां द्रष्टुमहं तथैव तेनैव रूपेण चतुर्भुजेन सहस्रबाहो भव विश्वमूर्ते श्रीभगवानुवाच मया प्रसन्नेन तवार्जुनेदं रूपं परं दर्शितमात्मयोगात् तेजोमयं विश्वमनन्तमाद्यं यन्मे त्वनन्येन न द्रष्टपूर्वम् न वेदयज्ञाध्ययनैः न दानैः न च क्रियाभिर्न तपोनिरुग्रैः एवं रूपशक्यहं नलोके द्रष्टुं त्वदन्येन कुरु प्रवीर मा ते व्यथा मा च विमूढभावः दृष्ट्वा रूपं घोरमीदं ममेदम् व्यपेतभीतमना पुनस्त्वं तदेव मे रूपमिदं प्रपश्य सञ्जय उवाच इत्यर्जुनं वासुदेवस्य प्रोक्त्वा स्वकं रूपं दर्शयामास भूयः आश्वासयामास च भीतमेनं भूत्वा पुनः सौम्यवपुर्महात्मा अर्जुन उवाच दृष्ट्वेदं मानुषं रूपं तव सौम्यं जनार्दन इदानीमस्मि संवृत्तः सचेता प्रकृतिं गतः श्रीभगवानुवाच सुदुर्दर्शमिदं रूपं दृष्टवानसि यन्मम देवाभ्यस्य रूपस्य नित्यं दर्शनकाङ्क्षिणः नाहं वेदैर्न तपसा न दानेन न चेच्छया शक्य एवं विदो द्रष्टुं दृष्टवानसि मां यथा भक्त्या त्वनन्यया शक्यः अहमेवं विदोऽर्जुन ज्ञातुं द्रष्टुं च तत्त्वेन प्रवेष्टुं च परं तप मत्कर्म कर्म परमः मद्भक्तसङ्गवर्जितः निर्वैरः सर्वभूतेषु यः मामेति पाण्डव यः मामेति पाण्डव यः मामेति पाण्डव ॐ तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे विश्वरूपदर्शनयोगो नाम एकादशोऽध्यायः। श्रीकृष्णार्पणमस्तु।
ಪ್ರವಚನ ಕೇಳಲಿಕ್ಕೆ ಬದ್ಧವಾಗಿತ್ತು ಮತ್ತು ಅದಕ್ಕಾಗಿ ಯಾವುದೇ ಒಂದು ತಯಾರಿ ಮಾಡ್ಕೊಂಡು ಬರಲಿಲ್ಲ. ಒಂದು 2 ಮಾತನ್ನು ಹೇಳೋದಕ್ಕೆ ನಾನು ಮಾತಾಡ್ತೇನೆ. ಗೊತ್ತಿದ್ದಷ್ಟು ಒಂದು ಸ್ವಲ್ಪ ಹೇಳ್ತೇನೆ ಅಷ್ಟೇ. ಮಹಾಕಾಯ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇ ಸರ್ವಗಾಮಿ. ಇದು ಭಗವದ್ಗೀತೆ ನಮ್ಮ ಮಹಾಭಾರತ ಮಹಾಕಾವ್ಯದ ಒಂದು ಭಾಗ. ಎಲ್ಲರಿಗೂ ಗೊತ್ತಿದೆ ಇದು. ಯುದ್ಧ ಸಂಧಾನ ಮಾಡಲಿಕ್ಕೆ ಶ್ರೀಕೃಷ್ಣ ಹೋದರೂ ಯಾವುದೇ ಸಂಧಾನ ಆಗದೇ ಇದ್ದಾಗ ಯುದ್ಧ ಮಾಡಲೇಬೇಕಾಯಿತು. ಆವಾಗ ಪಾಂಡವರು ಭಾಳ ಕಡಿಮೆ ಜನ, ಆದರೆ ಧರ್ಮಿಷ್ಠರು, ನ್ಯಾಯವಂತರು, ನೀತಿವಂತರು. ಅವರಿಗೆ ವಿರುದ್ಧವಾಗಿ ಎಲ್ಲ ದುಷ್ಟ ಕಾರ್ಯಗಳನ್ನು ಮಾಡುವಂಥ ದುರ್ಯೋಧನಗಳ ಇರೋರು. ಅಂಥ ಸಂದರ್ಭದಲ್ಲಿ ಯುದ್ಧದಲ್ಲಿ ಎಲ್ಲ ಸೈನ್ಯಗಳು ಎದುರುವುದನ್ನು ನಿಂತಾಗ ಅರ್ಜುನನಿಗೆ ವಿಷಾದ ಯೋಗ ಅಂತಾರೆ. ಅವನಿಗೆ ಒಂಥರ ವೈರಾಗ್ಯವನ್ನು ಎಲ್ಲ ಎದುರುಗಡೆ ನೋಡ್ತಾನೆ. ಎಲ್ಲ ತಮ್ಮ ಜೊತೆಗೆ ಹುಟ್ಟಿದವರು ಬೆಳೆದವರು, ತಮ್ಮ ಹಿರಿಯರು, ತಾತಂದಿರು, ಭೀಷ್ಮ, ದ್ರೋಣ, ಕೃಪ ಅವರೆಲ್ಲ ಇದ್ದಾಗ ನಾವೇನನ್ನೇ ಹೊಡೆಯುವುದು ಹೇಗೆ, ಯುದ್ಧ ಮಾಡೋದು ಹೇಗೆ ಅಂತೇಳಿ ಬಹಳ ಮನಸ್ಸಿನಲ್ಲಿ ಕ್ಲೇಶ ಉಂಟಾಗಿ ಆ ಸಂದರ್ಭದಲ್ಲಿ ಅವನಿಗೆ ಯುದ್ಧ ಮಾಡಲಿಕ್ಕೆ ಇದಾಗಿಲ್ಲ. ಅದು ಗಾಂಧೀವ ಅಂಶ ಕೂಡ ಕೈ ಬಿದ್ದೋಗ್ತದೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಶ್ರೀಕೃಷ್ಣ ಉಪದೇಶ ಮಾಡಿದ್ದು ಭಗವದ್ಗೀತೆ. ಅಂಥ ರಣಾಂಗಣದಲ್ಲಿ ಯುದ್ಧ ನಡೆಯುವ ಪ್ರಾರಂಭದಲ್ಲಿ ಅವರು ಅರ್ಜುನನನ್ನು ಎದ್ದು ನಿಲುವಾಗಿ ಮಾಡಿ ಯುದ್ಧ ಮಾಡಿ ಪಾಂಡವರಿಗೆ ಗೆಲ್ಲಿಸ್ಕೊಡ್ತಾನೆ. ಆ ಸಂದರ್ಭದಲ್ಲಿ ವೇದವ್ಯಾಸರು ಬರೆದಂಥ ಅಲ್ಲಿ ನಡೆದಂತ ಬರೆದಿದ್ದಾರೆ ಅಂತ ನಾವೆಲ್ಲ ಗೊತ್ತಿದ್ದ ವಿಷಯ. ಅದು ಇದು ಕೂಡ ನಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳು ಬರ್ತಾರೆ, ಸುಖ ಸಂತೋಷಗಳು ಬರ್ತಾರೆ. ಆ ದುಃಖದ ಸಮಯದಲ್ಲಿ ನಮ್ಮ ಮನಸ್ಸು ವಿಚಲಿತವಾಗದೆ ಹೋಗುವ ಸಲುವಾಗಿ ನಾವು ಭಗವದ್ಗೀತೆಯನ್ನು ಅಳವಡಿಸಬೇಕು. ಇವತ್ತು ನಾವು ನೋಡ್ತಾ ಇದ್ದೇವೆ, ಮೊದಲಿಗಿಂತ ಭಗವದ್ಗೀತೆ ಜಾಸ್ತಿ ಪ್ರಚಾರದಲ್ಲಿದೆ ಮತ್ತು ಎಲ್ಲ ಕಡೆಗೂ ಭಗವದ್ಗೀತೆ ಪ್ರಸಾರ ಆಗ್ತಾ ಇದೆ. ಅದು ನಮ್ಮ ಜೀವನದ ಒಂದು ಭಾಗ ಆಗಿದೆ. ಯಾಕಂದರೆ ಯಾವುದೇ ಸಂದರ್ಭದಲ್ಲಿ ಕ್ಲೇಶ ಬಂದಾಗ ಭಗವದ್ಗೀತೆ ಓದಬೇಕು. ಆವಾಗ ಮನಸ್ಸಿನ ಕಷ್ಟ ಒಂದರ ಕಡಿಮೆ ಆಗ್ತದೆ. ಒಂದು ನಿಶ್ಚಯವಾದ ಹೋಗಲಿಕ್ಕೆ, ಗುರಿಯಲ್ಲಿ ನಾವು ಹೋಗಲಿಕ್ಕೆ ಇದು ಬಹಳ ಅನುಕೂಲ ಮಾಡಿಕೊಡ್ತದೆ. ಒಮ್ಮೆ ಅಲ್ಲಿ ಬರ್ತದೆ, ಪಾರ್ಥಾಯ ಪ್ರತಿಬೋಧಿತಾಂ ಭಗವತ ನಾರಾಯಣೇನ ಸ್ವಯಂ ವ್ಯಾಸೇನ ಕಥಿತಾಂ ಪುರಾಣ ಗುರುನಾಥೇ ಮಹಾಭಾರತಂ ಅದ್ವೈತಾಂ ತದರ್ಶಿನಿ ಭಗವತಿ ಮಷ್ಟಾದಶಾರ್ಯ ಅಂಬರ್ವಾ ಮನಸಂದನಾಸಿ ಭಗವಂತನಾದ ನಾರಾಯಣನು ತನ್ನ ಬಾಯಿಂದ ಹೇಳಿದ್ದು, ಪುರಾಣಗಳನ್ನು ಬರೆದ ವಿಷಯಗಳ ವ್ಯಾಸರು ಮಹಾಭಾರತ ನಡೆಸಿದ್ದು, ಅದ್ವೈತದ ಮಳೆ ಕರೆಯುವಂಥ ನಡೆದದ್ದು ಅಂತೇಳಿ ಬರ್ತದೆ. ಆಮೇಲೆ ಇದು ಭಗವದ್ಗೀತೆಯಲ್ಲಿ ಮತ್ತೊಂದು ಬರ್ತದೆ, ಅದು ನಾವು ಕೆಲವರಿಗಿಂತ ಗೊತ್ತಾ ಇಲ್ಲ, ಗೀತಾ ಮಹಾತ್ಮ್ಯ ಅಂತ. ಅಂದರೆ ಭೂಮಿ ವಿಷ್ಣುವಿನ ಒಂದು ಲಕ್ಷ್ಮಿ, ಹಾಗೆ ವಿಷ್ಣುವಿನ ಹೆಂಡತಿ ಭೂಮಿ ತನ್ನ ಮಕ್ಕಳು, ನಾವೆಲ್ಲ ಪ್ರಜೆಗಳೆಲ್ಲ ಭೂಮಿ ಮಕ್ಕಳು. ಭೂಮಿ ಮಕ್ಕಳು ಕಷ್ಟದಲ್ಲಿದ್ದಾಗ ಏನು ಮಾಡ್ಬೇಕಂತೇಳಿ ಭೂಮಿ ಭಗವಂತನ ಕೇಳ್ತಾರೆ, ಭಗವಾನ್ ಪರಮೇಶಾನ್ ಭಕ್ತಿರವೇ ವಿಚಾರಣೆ ಪ್ರಾರಬ್ಧ ಮುಜಮಾನೋಗಿ ಕಥಂ ಭವತಿ ಹೇಳು. ಈ ಭಗವಂತ ಪರಮೇಶ್ವರ ಪ್ರಾರಬ್ಧವನ್ನು ಅನುಭವಿಸುತ್ತಿರುವವರಿಗೆ ಎಡೆಬಿಡದೆ ಕಷ್ಟ ಬರ್ತಾ ಇರಬೇಕಾದ್ರೆ ಅದು ಉದಾಹರಣೆಗೆ ಪ್ರಾರಬ್ಧ ವಿದ್ಯಮಾನೋಗಿ ಗೀತಾಭ್ಯಾಸದ ಕಲ್ಸದ ಸಮೃದ್ಧ ಸ್ವಸ್ತಿ ಯೋಗಿ ಕರ್ಣ ಗೋಪನಿರ್ತದೆ. ಅಂದರೆ ಪ್ರಾರಬ್ಧ ಅಂದರೆ ಕಷ್ಟನ ಅನುಭವಿಸ್ತಿರೋರು ಗೀತೆಯ ಅಭ್ಯಾಸ ಮಾಡೋದಿದ್ದರೆ ಅವನು ಲೋಕದಲ್ಲಿ ಅನುಸುತ್ತಿ ಅವನಿಗೆ ಕರ್ಮಗಳು ಅಂಟುವುದಿಲ್ಲ. ಅದಕ್ಕಾಗಿ ಭಗವಾನ್ ಶ್ರೀಕೃಷ್ಣನೇ ಭೂತಾಯಿಗೆ ಹೇಳ್ತಾರೆ, ಅಂದರೆ ನಮ್ಮ ಸಮಸ್ತ ಭೂಮಿಯಲ್ಲಿದ್ದವರೆಲ್ಲ ಇದನ್ನು ಓದಬೇಕು, ಆವಾಗೆಲ್ಲ ಅರ್ಥ ಮಾಡ್ಕೊಳ್ಬೇಕು ಭಗವದ್ಗೀತೆಯ ಮನುಷ್ಯ. ಹೀಗೆ ಕೃಷ್ಣ ಈ ಭಗವದ್ಗೀತೆ ಭಾಳ ಅನುಕೂಲ ಆಗ್ತಾ ಇದೆ ಎಲ್ಲರಿಗೂ. ಶಂಕರಾಚಾರ್ಯರು ಕೂಡ ಭಗವದ್ಗೀತೆ ಮೇಲೆ ಬರೆದರು, ಗೀತಾದೇನ ಶೀತಸ್ಯ ಪ್ರಾಣಾಯಾಮ ಪರಿಸ್ಥಿತಿಯ ನೈವ ಸಂತಿ ಪಾಪಾನಿ ಸ್ಥಾನ. ಈ ಭಗವದ್ಗೀತೆ ಓದ್ತಿದ್ದರು ಮತ್ತು ಪ್ರಾಣಾಯಾಮ ಮಾಡ್ತಿದ್ದರು ಅವರ ಹಿಂದಿನ ಜನ್ಮದ ಪುಣ್ಯ ಪಾಪಗಳು
ಮತ್ತು ಈ ಜನ್ಮದ ಪಾಪಗಳು ನಶಿಸುತ್ತವೆ ಶಂಕರಾಚಾರ್ಯ ಹೇಳಿದ್ದಾರೆ. ಅವರು ಗೀತೆ ಮೇಲೆ ಭಾಷ್ಯ ಬರೆದಿದ್ದಾರೆ. ಅದಂತೆ ಶ್ರೀಲಂಕರು ಕೂಡ ಗೀತೆ ಮೇಲೆ ಭಾಷ್ಯ ಬರೆದಿದ್ದಾರೆ. ಹೀಗೆ ಭಗವದ್ಗೀತೆ ಬಹಳ ಈಗ ನಮ್ಮ ಪರದೇಶದವರು ಕೂಡ ಎಷ್ಟೋ ಭಗವದ್ಗೀತೆಯನ್ನು ಅವಲಂಬಿಸಿಕೊಂಡು ಈಗ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ತಾರೆ. ಹೀಗೆ ಭಗವದ್ಗೀತೆಯ ಮಹತ್ವ ದಿನ ಹೆಚ್ಚಾಗ್ತಾ ಇರೋದು ಎಲ್ಲರ ಗಮನಕ್ಕೆ ಬರ್ತದೆ ಮತ್ತು ಜನರು ಅದನ್ನು ಅರಿತಾ ಇದ್ದಾರೆ. ಹಾಗೆ ಗೀತೆಯ ಬಗ್ಗೆ ಕೃಷ್ಣನೇ ಹೇಳಿದ್ದಾನೆ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ಧರ್ಮವಾಣಿ ಯುಗೆ ಯುಗೆ ಗೊತ್ತಾಗ್ತದೆ. ಹಾಗೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ